ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದರೆ ಇಲ್ಲೊಂದಿದೆ ನೋಡಿ. ಇನ್ನೂ ಕ್ಲಿಯರಾಗಿ ಕಾಣಬೇಕು ಅಂದರೆ ಎರಡನೇವನು ನೋಡಿ, ಎರಡನೇವನು ಅವನೇ ನವೀನ್ ಗೌಡ. ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ. ಅದು ಮೊದಲನೇ ತೋರಿಸಿದ ಈಗ ಸ್ವಲ್ಪ ಇನ್ನೂ ತಿಪ್ಪ ಇದರಲ್ಲಿ ಮಾಡೋದು. ಇಲ್ಲಿ ಕ್ಯಾಂಡಿಡೇಟ್ ಅವರಿಬ್ಬರು ನಿಂತಿರೋದು. ಇಲ್ಲೂ ಒಂದಿದೆ. ಇವರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡಿರಲ್ಲ, ಇಲ್ಲೇ ಓಡಾಡ್ತಿದ್ದ ಅಂತ ನೋಡಿ. ಇದು ಇನ್ನೂ ಕ್ಲಿಯರ್ ಆಗಿದೆ. ಇದೇ ಮಾನ್ ಭಾವ ಪಾಪ ದೊಡ್ಡ ಕೆಲಸ ಮಾಡೋನೆ. ನನ್ನ ಹತ್ರ ಎಲ್ಲ ವಾಟ್ಸಪ್ಪಲ್ಲಿ ಒಂದು ಓನ್ಲಿ ಪೆನ್ ಡ್ರೈವ್ ಅಂತ ಇರೋದು. ಆಯ್ತಾ, ಸಾಕಣ. ಇದು ನಡೆದಿರ್ತಕ್ಕಂಥದ್ದು. ಇದೆಲ್ಲ ಗಾನವ ಚರ್ಚೆ. ಈಗ SITಯ ತನಿಖೆ ಏನಿದೆ, ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ, ಈ ಸರ್ಕಾರದಲ್ಲಿ SITನವರು ಒಂದು 3-4 ಕಡೆ ಹೇಳ್ತಾರೆ, ಸಂತ್ರಸ್ತೆಯರನ್ನ ಕಂಪ್ಲೇಂಟ್ ತಗೊಳಕ್ಕೆ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತಾರೆ. ಸರಿಯಾದ ತನಿಖೆ ನಡೆದರೆ ಯಾರ್ಯಾರಿಗೆ ಎಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದುರಿಸಿ ತಗೋಬೇಕು ಅಂತವ್ರೆ ಅನ್ನೋದು, ಅವು ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವೆಲ್ಲ ಮಿಸ್ ಮಾಡಬೇಡ, ಸತ್ಯ ಅದು ಹೊರಗೆ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳ್ಬೇಕು ಅನ್ನೋದ್ರೆ ಅದು ಎಂಥದ್ದು, ಬ್ಲೂ ಕಾರ್ನರು, ಯೆಲ್ಲೋ ಕಾರ್ನರು, ರೆಡ್ ಕಾರ್ನರು ಹುಡುಕ್ತಾವ್ರಲ್ಲ. ಪ್ರಜ್ವಲ್ ರೇವಣ್ಣನ ಹುಡುಕ್ತಾ ಇದ್ರಲ್ಲ, ಅವನ ಪಾಪ ದೇವಸ್ಥಾನ ದೇವ್ರಿಗೆ ಕೈ ಮುಟ್ಕೊಂಡು ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ. ಅವನೇ ಎಲ್ಲೂ ಹೋಗಿರಲಿಲ್ಲ. ಏನು ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ವರೇ, ನಿಮ್ಮ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ. FIR ಹರಿದ್ರಲ್ಲ ಹಾಸನದಲ್ಲಿ, ಪೆನ್ ಡ್ರೈವ್ ಬಿಟ್ಟರು 25,000 ಕೋಟಿ ಇದೆಲ್ಲ ಇಲ್ಲಿ ಪೆನ್ ಡ್ರೈವ್ ಡೀಲ್. ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀರಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ ನಾನು, ಇವರಿಬ್ಬರನ್ನ ಕೇಳಲ್ಲ. ಮುಖ್ಯಮಂತ್ರಿನ ನಿಮ್ಮ ಡೆಪ್ಟಿ CMನ ಕೇಳಲ್ಲ, ಗೃಹ ಸಚಿವನ ಕೇಳ್ತೀನಿ. ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದ್ದೀರಪ್ಪ? 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ. ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ SIT ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.